ಜಗದಾದಿ ಜಗದ್ಗುರು ಅದ್ವೈತ ಸಾರ್ವಭೌಮ ಭಕ್ತರ ಮುಕ್ತರ ಕಲ್ಪವೃಕ್ಷ ಕಾಮಧೇನು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀ ಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರ ಮಹಾಸ್ವಾಮಿಗಳ ಶ್ರೀ ಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರು ನಿರಂತರ ಜ್ಞಾನದಾಸೋಹಿಗಳು ನೇರ ನಿಷ್ಠುರವಾದಿಗಳು ಸದ್ಗುರು ಬಸವಾನಂದ ಮಹಾಸ್ವಾಮಿಗಳ ಶ್ರೀ ಚರಣಗಳಿಗೂ ಅನಂತ ಅನಂತ ವಂದನೆಗಳನ್ನು ಸಮರ್ಪಿಸುತ್ತಾ ಈ ಕಾರ್ಯಕ್ರಮದ ವಿವರವನ್ನು ಈಗಾಗಲೇ ಮಹಾತ್ಮರು ಬಹಳಷ್ಟು ತಮ್ಮೆಲ್ಲರಿಗೆ ತಿಳಿಸಿ ಯಾವ ಸದ್ಗುರು ಯೋಗನಿಷ್ಠರೂ ಆದ ಚಂದಪ್ಪ ತಾತನವರ ಕರ್ತುಗದ್ದಿಗೆ ಹಣೆಮೆಳೆದು 42ನೇ ವರ್ಷದ ಪುಣ್ಯ ಆರಾಧನೆಯ ಕಾರ್ಯದಲ್ಲಿ ವೇದಿಕೆಯ ಮೇಲೆ ಭಾಗವಹಿಸಿ ತಮ್ಮೆಲ್ಲರಿಗೂ ಉಪದೇಶವನ್ನು ಗೈದು ತಮ್ಮ ದರ್ಶನ ಸ್ಪರ್ಶನ ಸಂಭಾಷಣೆಯ ಭಾಗ್ಯವನ್ನು ಕಲ್ಪಿಸಿದಂಥ ವೇದಿಕೆಯ ಮೇಲಿರುವ ಪೂಜ್ಯರಾದ ಬಾಲಪ್ಪ ಶರಣರಿಗೂ ಜನಾರ್ದನ ಶರಣರಿಗೂ ಮತ್ತು ವೇದಿಕೆಯ ಮೇಲಿರುವಂಥ ಎಲ್ಲ ಪೂಜ್ಯರು ಆದಿಯಾಗಿ ಈ ಒಂದು ವಂಶಸ್ಥರು ಗುರು ಸಂಪ್ರದಾಯದಲ್ಲಿ ಬಂದಂಥ ಪೂಜ್ಯರಿಗೂ ಕೂಡ ಅನಂತ ವಂದನೆಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನೋ ಉದ್ದೇಶದಿಂದ ಸಮಾಗಮಗೊಂಡಂಥ ಎಲ್ಲ ಶರಣೆಯರ ಹೃದಯದಲ್ಲಿ ಬೆಳಗುವ ಪರಂ ಜ್ಯೋತಿಗೆ ಅನಂತ ಅನಂತ ಪ್ರಣಾಮವನ್ನು ಸಮರ್ಪಿಸಿ ಪ್ರಥಮದಲ್ಲಿ ಪ್ರಾರ್ಥನೆಯನ್ನು ಮಾಡಿದಂಥ ಶರಣೆಯು ಕೂಡ ವಂದಿಸಿ ಕಾರಣ ಈಗಾಗಲೇ ಮಹಾತ್ಮರು ಹೇಳಿದಂತೆ ಯಾವ ಶ್ರೀಮನ್ ನಿಜಗುಣ ಯೋಗಿಗಳ ಕೈವಲ್ಯ ಪದ್ಧತಿ ಎನ್ನುವ ಗ್ರಂಥದ ಶಿವಕಾರುಣ್ಯ ಸ್ಥಳದ 5 ಸ್ಥಳದ ಸೂತ್ರಪ್ರಾಯವಾದಂಥ ಶ್ರೀಗುರು ವಚನೋಪದೇಶವನ್ನು ಆಲಿಸಿದಾಗಲೇ ಹೌದು ನರರಿಗೆ ಮುಕ್ತಿ ಎನ್ನುವಂಥ ಸೂತ್ರವನ್ನು ಆಧಾರವಾಗಿಟ್ಟುಕೊಂಡು ಶಿವಕಾರುಣ್ಯ ಸ್ಥಳದ ಪ್ರಥಮ ನುಡಿಯ ದುರಿತ ಕರ್ಮವನ್ನು ಒಲ್ಲದೆ ಇರು ಪುಣ್ಯವನ್ನೇ ಮಾಡು ಹರನ ಇಡಿ ಶಾಂತರೊಡನಾಡು ಅಂತ ಇಲ್ಲಿಗೆ ಪದ್ಯ ಬಂದಿದೆ. ಹರ ಅಂದಾಗ ನಮಗೆಲ್ಲರಿಗೂ ಈಗಾಗಲೇ ಪೂಜ್ಯರು ಹೇಳಿದಂತೆ ಪರಮಾತ್ಮ ಅಂತ. ಪರಮಾತ್ಮ ಯಾರು ಅಂತ ನಾವು ತಿಳ್ಕೋಬೇಕಾದ್ರೆ ಕೆಲವನ್ನ ಕಾರ್ಯವನ್ನು ನೋಡಿ ಕಾರಣವನ್ನು ಕಂಡು ಹಿಡಿಬೇಕಂತ ಶಾಸ್ತ್ರಗಳ ಸೂತ್ರ. ಕಾರ್ಯವನ್ನು ನೋಡಿ ಕಾರಣವನ್ನು ಕಂಡು ಹಿಡಿಬೇಕು. ಇಲ್ಲಿ ಒಂದು ಕೆಲವು ಮರಗಳಾವ. ಆ ಮರ ಅದಕ್ಕೆ ಕಾರಣ ಯಾವುದು ಅಂದರೆ ಒಂದು ಬೀಜ ಆದಂತ ಅರ್ಥ. ಹೊಲದಲ್ಲಿ ಹೋದಾಗ ನಿಮಗೆಲ್ಲ ಹತ್ತಿ ಎಲ್ಲ ಕಾಣಿಸ್ತದ, ಅದು ಹತ್ತಿ ಮರ ಕಾರ್ಯಾಗ್ಯದ. ಅದಕ್ಕೆ ಕಾರಣ ಏನು ಅಂದರೆ ಹತ್ತಿ ಕಾಳು ಬೀಜ ಅಂತ ನೀವು ತಿಳ್ಕೊಂತೀರಿ, ಎಲ್ಲರಿಗೂ ಅನುಭವ. ಅದು ಹತ್ತಿ ಕಾಳು ಬೀಜ ಆದ. ಆದರೆ ಹತ್ತಿಯ ಗಿಡವನ್ನು ನೋಡಿ ಹತ್ತಿ ಕಾಳಿನ ಬೀಜವನ್ನು ಕಂಡಂತೆ
ಈ ಜಗತ್ತಿನ ಸೃಷ್ಟಿಯನ್ನ ನಿಯಮವನ್ನು ನೋಡಿ ನಾವು ಪರಮಾತ್ಮ ಆನ ಅಂತ ಅರ್ಥವನ್ನು ಅನುಭವವನ್ನು ಮಾಡಲೇಬೇಕು ಅಂತ. ಯಾಕಂದ್ರೆ ಬೀಜ ಇಲ್ಲದೆ ಮರ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಾಗಿ ಪರಮಾತ್ಮ ಇಲ್ಲದೇ ಇದ್ದರೆ ಈ ಜಗತ್ತು ಆಗಲಿಕ್ಕೆ ಸಾಧ್ಯವಿಲ್ಲ. ನಾವು ನೀವು ಇಂಥ ಶರೀರವನ್ನು ಹುಟ್ಟಿ ಬರಲಿಕ್ಕೆ ಯಾರಿಂದಲೂ ಸಾಧ್ಯ ಆಗ್ತಿದ್ದಿಲ್ಲ. ಇಂಥ ದೇಹದಲ್ಲಿ ಅನಂತ ಸ್ತ್ರೀ ಪುರುಷ 84 ಲಕ್ಷ ಜೀವರಾಶಿಗಳ ವೈವಿಧ್ಯತೆಯನ್ನು ಮತ್ತು ಅನಂತ ಗಿಡ ಮರಗಳನ್ನು, ಆ ಗಿಡ ಮರಗಳ ಆಕಾರವನ್ನು, ಅವುಗಳ ರೂಪವನ್ನು, ಅವುಗಳ ಹೂವನ್ನು, ಅವುಗಳ ಕಾಯನ್ನು, ಅವುಗಳ ಹಣ್ಣನ್ನು, ಅವುಗಳ ರುಚಿಗಳನ್ನು ಬೇರೆ 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 ಮಾಡ್ಯಾರಲ್ಲ, ಇದು ಯಾರಿಂದ ಮಾಡಲಿಕ್ಕೆ ಸಾಧ್ಯ ಅಲ್ಲ ಅಂತ ನಾವು ವಿಚಾರ ಮಾಡೋದು. ನಮ್ಮಿಂದ ಸಾಧ್ಯ ಆಗ್ತದ್ರಿ? ಇಲ್ಲ. ಅದಕ್ಕೆ ಸರ್ವಜ್ಞ ಒಂದು ಮಾತು ಹೇಳಿದ, ಆ ದೇವ ಈ ದೇವ ಮಹಾದೇವ ಎನ್ನಬೇಡ, ಸರ್ವ ಜೀವಿಗಳಿಗೆ ಆಧಾರವಾದವನ ದೇವ ಅಂತ ಹೇಳಿದ್ರು ಅವರು. ಆ ದೇವ ಈ ದೇವ ಅಂತ ನಾವು ಹೇಳಲೇ ಬೇಡ. ಎಲ್ಲ ನಮ್ಮ ಜೀವ ಹುಟ್ಟಿ ಬರಲಿಕ್ಕೆ ಕಾರಣ ಯಾರು ಅಂದರೆ ಅವನೇ ಪರಮಾತ್ಮ ಅಂತ. ನೀವು ಪರಮಾತ್ಮ ಕಾಣದೇ ಇದ್ದರೂ ಕೂಡ ಇಂಥ ಜಗತ್ತನ್ನು, ಇಂಥ ಸೃಷ್ಟಿಯನ್ನು, ಈ ಭೂಮಿಯನ್ನು, ಈ ನೀರನ್ನು, ಈ ಬೆಂಕಿಯನ್ನು, ಈ ಗಾಳಿಯನ್ನು, ಈ ಆಕಾಶವನ್ನು ಮಾಡಿದವರಾರು ಪರಮಾತ್ಮ. ನಮ್ಮಿಂದ ನಿಮ್ಮಿಂದ ಮಾಡಲಿಕ್ಕೆ ಬರ್ತೈತೇನು ಅಂದರೆ ಯಾರಿಗೂ ಬರೋದಿಲ್ಲ. ಯಾರಿಗೆ ಮಾಡಲಿಕ್ಕೆ ಬರೋದು ಇದ್ದದನ್ನು ಯಾರು ಮಾಡಲಿಕ್ಕೆ ಸಾಧ್ಯ ಅದ ಅವನೇ ಪರಮಾತ್ಮ ಅಂತ ನಾವು ಅರ್ಥ ಮಾಡೋದು. ಯಾರು ಮಾಡಲಿಕ್ಕೆ ಬರಲಾರ್ದ ಕಾರ್ಯವನ್ನು ಯಾರು ಮಾಡ್ಯಾರ ಅವನೇ ಪರಮಾತ್ಮ, ಅವನೇ ದೇವರು ಅಂತ ಅರ್ಥ. ಈಗ ಮಳೆ ಬಂದು ಶುಭ ಸೂಚನೆ, ಮೇಘರಾಜ ಕೂಡ ಮನಸ್ಸಿಗೆ ಆನಂದ ಆಗಿದೆ. ಇಂಥ ಗಾಗಲ್ಲ ಗ್ರಾಮದಲ್ಲಿ, ಇಷ್ಟು ಸಣ್ಣ ಹಳ್ಳಿಯಲ್ಲಿ ಒಬ್ಬ ಚಂದಪ್ಪ ತಾತ ಅನ್ನುವಂಥ ಒಬ್ಬ ಮಹಾತ್ಮ ಹುಟ್ಟಿ, ಆ ಮಹಾತ್ಮನ ಒಂದು ಆರಾಧನೆ ಕಾರ್ಯವನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡುವಂಥ ನಿಮ್ಮೆಲ್ಲರನ್ನು ನೋಡಿ ಆತನು ಕೂಡ ಅಲ್ಲೇ ಇರಲಾರ್ದ, ಹೂವು ಹಾಕಲಾರ್ದ ಮಳೆ ಹಾಕಕತ್ತಾನೆ. ಹೂವು ಹಾಕಿಲ್ಲ, ಮಳೆ ಹಾಕ್ತಾರೆ. ಆ ರೀತಿಯಾಗಿ ನಾವು ಭಾವನೆ ಮಾಡಿದಾಗ ಈ ಮಳೆ ಹನಿಗಾಗಿ ನಾವೆಷ್ಟು ಪ್ರಯತ್ನ ಮಾಡಿದ್ರು ಕೂಡ ಒಂದು ಹನಿ ನೀರನ್ನು ಮಾಡಕ್ಕೆ ಬರ್ತೈತೇನೋ ಅಂದರೆ ಬರೋದಿಲ್ಲ. ಒಂದೇ ಒಂದು ಹನಿ ಆ ನೀರನ್ನು ಹಾಳು ಮಾಡಕ್ಕೆ ಬರ್ತದ, ನೀರನ್ನು ಮಾಡಕ್ಕೆ ನಮ್ಮ ಕೈಗೆ ಬರೋದಿಲ್ಲ. ಅಂಥದ್ದನ್ನು ಮಾಡಿದವನು ಯಾರು? ಪರಮಾತ್ಮ. ಅವ್ರಿಗೆ ಏನಂದ್ರು ಅಂದರೆ, ನಮ್ಮೆಲ್ಲರಿಗೆ ನಾವು ಬಹಳ ಮಂದಿ ಕಾಲು ಹಿಡ್ದೇವಿ. ತಂದೆ ತಾಯಿ ಕಾಲು ಹಿಡ್ದವ್ರೀವಿ, ಹೆಂಡರ ಮಕ್ಕಳ ಕಾಲು ಹಿಡ್ದವರಿದ್ದೀವಿ, ಶ್ರೀಮಂತರ ಕಾಲು ಹಿಡಿದವರಿದ್ದೀವಿ, ಮತ್ತು ಅಧಿಕಾರಿಗಳ ಕಾಲು ಹಿಡಿದೇವಿ. ಅನಂತ ಜನರ ಕಾಲುಗಳನ್ನು ಹಿಡಿದೇವಿನ ಅವರಿಗೆ ಪಾದ ಅಂತ ಯಾರಿಗೆ ಕರೆದಲ್ಲ ನೋಡ್ರಿ. ಕಾಲು ಅಂತ ಕರೆದವಿನ ಪಾದ ಅಂತ ಕರೆದನ್ರಿ, ಕರೆಕ್ಟ್ ಬರಂಗಿಲ್ಲ. ಪಾದಕ್ಕೂ ಮತ್ತು ಕಾಲಿಗೂ ಬಹಳ ವ್ಯತ್ಯಾಸ, ಬಹಳ ವ್ಯತ್ಯಾಸ. ಪಾದ ಯಾರಲ್ಲಿ ಅದಂದ್ರೆ ಪರಮಾತ್ಮನಲ್ಲಿ ಪಾದ ಅದ, ಮಾನವರಲ್ಲಿ ಕಾಲ ಅವ. ಆ ಪಾದವನ್ನು ನಾವು ನೋಡ್ಬೇಕಂದ್ರೆ ಹೇಗೆ ನೋಡಬೇಕು ಅಂದ್ರೆ ಮಹಾತ್ಮ ಹೇಳಿದ್ರು, ಅಲ್ಲಿ ಹರಣ ಅಡಿವಿಡಿ ಶಾಂತರ ಒಡನಾಡು ಅಂದ್ರು. ಯಾರು ಅಂತಹ ಪರಮಾತ್ಮನ ದಿವ್ಯವಾದ ಪಾದ ನೋಡ್ಯಾರ, ಆ ತಾಯಿ ಹೇಳಿದ್ರು, ಶರಣ ಜನರ ಸದು ಹೃದಯ ಪರಿಶೋಭಿಸುತ್ತಿಯದು ನಿನ್ನ ದಿವ್ಯ ಪಾದ ಅಂದ್ರು. ಆ ಪಾದ ಯಾರೆಲ್ಲ ಅಂದ್ರೆ ವಿಚಾರ ಮಾಡ್ರಿ, ಕಂಡೋರಿ ಕಾಲಿ ಬಿದ್ದು ಪರಮಾತ್ಮನ ಪಾದವನ್ನು ನೋಡ್ಲಿಕ್ಕೆ ಹೋಗ್ಬೇಡ್ರಿ, ಸಿಗೋದಿಲ್ಲ ನಿಮ್ಗೆ. ಯಾರು ಶರಣರು, ಯಾರು ಸಂತರು, ಯಾರು ಮಹಾತ್ಮರು, ಯಾರು ಪರಮಾತ್ಮನ ಸ್ವರೂಪವೇ ತಾವು ಅಂತ ದೃಢವಾಗಿ ಆ ಭಗವಂತನನ್ನ ಕಂಡು ತಮ್ಮ ಶರೀರದಲ್ಲಿ ಆ ಪರಮಾತ್ಮನ ಪ್ರತಿಷ್ಠಾಪನೆಯನ್ನು ಯಾರು ಮಾಡಿಕೊಂಡರ ಅವರೇ ನಿಜವಾದ ಶರಣರು. ಅಂತ ಶರಣರ ಪಾದಕ ನೀವು ಬಿಟ್ಟಿದ್ದಾದ್ರೆ
ನಿಜವಾಗಿ ಕೂಡ ಪರಮಾತ್ಮನ ದರ್ಶನ ಆಗೇ ಆಗ್ತದೆ. ನೀವು ಯಾವ ತಪಸ್ಸು ಮಾಡೋದು ಬೇಕಾಗಿಲ್ಲ, ಯಾವ ಯೋಗ ಮಾಡೋದು ಬೇಕಾಗಿಲ್ಲ, ಮನೆ ಬಿಡೋದು ಬೇಕಾಗಿಲ್ಲ, ಹೆಂಡರನ್ನು ಬಿಡೋದು ಬೇಕಾಗಿಲ್ಲ, ಮಕ್ಕಳು ಬಿಡೋದು ಬೇಕಾಗಿಲ್ಲ. ಅದಕ್ಕೆ ಮಹಾತ್ಮರು ಹೇಳಿದ್ರು, ತನುವ ದಂಡಿಸಬೇಡ, ಮನವ ನಿಲ್ಲಿಸಬೇಡ, ಧನವ ನೀಗಿರಬೇಡ, ಮನೆ ಮಾರು ದೊರೆಯಲು ಬೇಡ, ಇನಿದು ಜ್ಞಾನ ಸಂಜನಿಸಲು ಅಗವೆಲ್ಲವೂ ಪೋಪದು, ಅದರಿಂದೇ ಏನು ಮಾಡು, ಮಹಾತ್ಮರು ಹೇಳುವಂಥ ಜ್ಞಾನದ ಮಾತನ್ನು ನಂಬು ಅಂದರು. ನಂಬು. ಅದನ್ನು ಯಾರು ಮಾಡಿದ್ರು ಅಷ್ಟು ಸುಲಭವಲ್ಲ. ಸುಲಭ ಅಂತ ಸುಮ್ಮನೆ ಕುಂತ್ರೆ ನಮಗ ದುಃಖ ತಪ್ಪಿದ್ದಲ್ಲ. ಕಷ್ಟ ಆದರೂ ಕೂಡ ಅದನ್ನು ಪಡೀಲಿಕ್ಕೆ ಆ ಭಗವಂತ ಇಂಥ ಮಾನವ ಶರೀರವನ್ನು ಕೊಟ್ಟು ಕಳಿಸನ. ಅದಕ್ಕೆ ಇವರಾಗ ಬಹಳ ಕುರಿ ಇರಬಹುದು, ಮರಿ ಇರಬಹುದು, ಬೆಕ್ಕಿರ್ಬೋದು, ನಾಯಿ ಇರ್ಬೋದು, ದನ ಕನ ಎಲ್ಲ ಇರಬಹುದು. ಅವೆಲ್ಲ ಇಲ್ಲಿ ಬಂದವೇನ್ರಿ? ಮನುಷ್ಯರಷ್ಟೇ ಯಾಕೆ ಬಂದ್ರಿ? ಅವು ಬರ್ಬೇಕಾಗಿತ್ತಲ್ಲ. ಆದರೆ ಅವುಗಳಿಗೆ ಮಹಾತ್ಮರ ಇದ್ದಂಥ ಸ್ಥಳಕ್ಕೆ ಬಂದು ತಮ್ಮ ಉದ್ಧಾರವನ್ನು ಮಾಡಿಕೊಳ್ಳುವಂಥ ಅವರಿಗೆ ಪುಣ್ಯ ಇಲ್ಲ ಅಂತ. ಪುಣ್ಯಾತ್ಮರಿಗೆ ಮಾತ್ರ ಇಲ್ಲಿ ಬರ್ಲಿಕ್ಕೆ ಸಾಧ್ಯ. ಇದೇ ಪ್ರಕಾರವಾಗಿ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳು ಇವತ್ತು ನಾವೆಲ್ಲರೂ ಜಯಘೋಷ ಆಗ್ತೀವಿ, ಸಿದ್ಧಾರೂಢ ಅಂತೀವಿ. ಅವರು ಹುಟ್ಟಿದ 5-6 ವರ್ಷದಲ್ಲಿ ದೇವಮಲ್ಲಮ್ಮ ಶಾಂತಮ್ಮ ಅನ್ನುವಂಥ ಗುರುಶಾಂತಪ್ಪ ದೇವಮಲ್ಲಮ್ಮ ದೇವತಾ ಪುರುಷ ಗರ್ಭದಲ್ಲಿ ಜನ್ಮವನ್ನು ಎತ್ತಿ 6ನೇ ವರ್ಷದಲ್ಲಿ ಅವ್ರ ಮನೆಯನ್ನೇ ಬಿಟ್ಟರು. ಯಾವ ಕಾರಣಕ್ಕಾಗಿ ಅಂದರೆ ಪರಮಾತ್ಮನನ್ನ ಕಾಣುವುದಕ್ಕಾಗಿ ಅಂತ ಮನೆಯನ್ನೇ ಬಿಟ್ಟರು. ಅವರು ಪರಮಾತ್ಮನ ಕಾಣಬೇಕಂತ ಬಿಟ್ರು. ಎಷ್ಟೋ ದಿನ ಸಂಚಾರ ಮಾಡಿದ್ರು. ಅಂಥ ಪರಮಾತ್ಮ ಎಲ್ಲಿಯಾನ ಪರಮಾತ್ಮ ಎಲ್ಲಿಯಾನ ಬಲ್ಲಂತ ಮಹಾತ್ಮರ ಬದಿಯಲ್ಲ. ಅಂತ ಪರಮಾತ್ಮನ ಪಾದವನ್ನು ತೋರಿಸುವಂತ ವ್ಯಕ್ತಿಗಳು ಯಾರಿರ್ಬೋದು, ಅಂತ ಪರಮಾತ್ಮ ಎಲ್ಲಿರಬಹುದು, ಅವನಿರುವಂತ ಜಾಗ ಯಾವುದು ಅನ್ನುವುದನ್ನು ಶೋಧನೆ ಮಾಡೋದಕ್ಕೋಸ್ಕರವಾಗಿ ಸೋಮ ಮತ್ತು ಭೀಮ ಅನ್ನುವಂಥ ಇಬ್ಬರ ಗೆಳೆಯರ ಜೊತೆ ಮನೆಯನ್ನು ಬಿಟ್ಟ. ಆದರೆ ಸಿದ್ಧ ಪ್ರಯಾಣ ಮಾಡ್ತಾ ಹೋದ. ಹೇ ಪರಮಾತ್ಮ, ಎಂಥ ಶಿಕ್ಷೆಯನ್ನು ಕೊಡ್ತಿದ್ದಿ, ನಿನ್ನನ್ನು ನೋಡಬೇಕು, ನಿನ್ನನ್ನು ಕಾಣಬೇಕು, ನಿನ್ನ ಪಾದವನ್ನು ಸ್ಪರ್ಶ ಮಾಡಬೇಕಂತ ನಾ ಹೊರಟೀನಿ. ನೀ ಎಲ್ಲಿದ್ದಿ, ಹೇಗಿದ್ದಿ, ನಿನ್ನ ಪಾದ ಹೇಗಾವಂತ ಗೊತ್ತೇ ಆಗಲಿಲ್ಲ. ಯಾಕೆ ಇಷ್ಟು ನನ್ನ ಕಷ್ಟವನ್ನು ಕೊಡ್ತಿದ್ದಿ ಅಂತ ಛಲ ಬಿಡಲಿಲ್ಲ. ಸೋಮ ಭೀಮ ವಾಪಸ್ ಮಡಿ ಹೋದ್ರು. ಸಿದ್ಧಾರೂಢ ಮಾತ್ರ ಮುಂದೆ ಇಟ್ಟಂತ ಹೆಜ್ಜೆಯನ್ನ ಹಿಂದೆ ಯಾವತ್ತೂ ಸರಿಲಿಲ್ಲ, ಮನೆಗೆ ಬರಲಿಲ್ಲ. ಹೀಗೆ ಎಷ್ಟೋ ವರ್ಷಗಳು ಸಂಚಾರ ಆದಮೇಲೆ ಕೊನೆಗೆ ಏನಾಯ್ತು ಪರಿಸ್ಥಿತಿ, ನಾನು ಸ್ವಲ್ಪ ಹೇಳಕತ್ತೀನಿ. ಅದೆಲ್ಲ ಹೇಳಿದ್ರೆ ಬಹಳ ಹೊತ್ತಾಗ್ತದ, ಸುಮ್ಮನೆ ಸ್ವಲ್ಪ. ಸಿದ್ಧಾರೂಢಿಗೆ ಯಾವ ಪರಿಸ್ಥಿತಿ ಬಂತಂದ್ರೆ, ಅಂತ ಒಬ್ಬ ಪರಮಾತ್ಮನ ತೋರಿಸುವಂತ ಗುರುನಾಥ ಎಲ್ಲಿರಬಹುದು ಅಂತ ಆತನ ವಿಚಾರ ಬಂತು. ನಂತರ ಗುರುಶೋಧನೆಗಾಗಿ ಪ್ರಯತ್ನ ಮಾಡಿ ಆತನ ಶರೀರ ಹೇಗಾಯ್ತಂದ್ರೆ, ಸರಿಯಾದ ಅನ್ನ ನೀರಿಲ್ಲದೆ ಮತ್ತು ತೊಡಲಿಕ್ಕೆ ಬಟ್ಟೆ ಇಲ್ಲದೆ, ಬಿಸಿಲಿನಲ್ಲಿ, ಮಳೆಯಲ್ಲಿ, ಚಳಿಯಲ್ಲಿ, ಹೇ ಪರಮಾತ್ಮ ಗುರುನಾಥ ಎರಡನ್ನ ಬಿಟ್ಟು ಇನ್ನೊಂದು ಶಬ್ದ ಇಲ್ಲದೆ, ಅನ್ನ ನೀರಿನ ಹಸಿವಿನಿಂದ ಬಳಲಿ ಯಾವುದಕ್ಕೂ ಹೆದರದೆ ಆತನ ದೇಹ ಬಹಳ ಕ್ಷೀಣಾಗಿ ಕೊನೆಗೆ ಒಂದು ದಿವಸ ನಡಿಲಿಕ್ಕೆ ಆಗಲಿಲ್ಲ. ಎಷ್ಟು ದಿನ ಅಂತ ಅನ್ನ ನೀರಲ್ಲಿ ಇರ್ಲಿಕ್ಕೆ ಬರ್ತದ್ರಿ? ಬಹಳ ದಿನ ಅನ್ನಿಲ್ಲ, ನೀರಿಲ್ಲ, ಬಿಸಿಲು, ಮಳೆ, ಚಳಿ, ಹಾಸಿಗೆಲ್ಲ ಒದಕೊಂಬೋದಿಲ್ಲ. ಅಂತ ಪ್ರಸಂಗದಲ್ಲಿ ಒಂದು ಸಲ ನಿಶ್ಚಯ ಮಾಡ್ದ, ಹೇ ಪರಮಾತ್ಮ, ನೀನು ಬಹಳ ಕಟುಕಿದ್ದೆ ಅಂದ. ನೀನು ಕಟಕಿದ್ದೆ, ನಿನ್ನಂತ ಕಟಕ ಯಾರಿಲ್ಲ. ನಾನು ಇಷ್ಟು ದಿನ ಪರ್ಯಂತರವಾಗಿ ನಿನಗಾಗಿ ಇಷ್ಟೆಲ್ಲ ಕಷ್ಟಪಡ್ತೇನೆ. ಅಂಥ
ಗುರು ನನಗೆ ಎಲ್ಲಿ ಸಿಗಬಹುದು, ಎಲ್ಲಿ ಇದ್ದಾನ ಜಾಗ ಹೇಳಬಾರ್ದೇನೋ. ಯಾವಾಗ ನೀ ಹೇಳಲಿಲ್ಲ ಅಂದರೆ ನಾನು ಕೂಡ ಈ ನೆಲದಲ್ಲಿ ಬಿದ್ದವನು ಹೇಳೋದಿಲ್ಲ. ಪ್ರಾಣ ಹೋದರೆ ಇಲ್ಲೇ ಹೋಗಲಿ ಅಂತ ಆ ಸಿದ್ಧ ಅಲ್ಲಿ ಮಲಿಗೆ ಬಿಟ್ಟ. ಅಂತಹ ಪ್ರಸಂಗದಲ್ಲಿ ಒಬ್ಬ ವ್ಯಕ್ತಿ ಬಂದ. ಯಾರೋ ಇಲ್ಲಿ ಮಲಿಗಾರ ಅಂತ ನೋಡಿ, ಅಪ್ಪ ಯಾಕೆ ಮಲಗಿದ್ದಿ, ಏನು ತೊಂದರೆ ಆಗ್ಯದ ನನಗೆ ಹೇಳಂದ. ಭೂಮಿಯಿಂದ ಮೇಲೆ ಹೇಳಲಿಕ್ಕೆ ನಿಶಕ್ತಿ ಆಗ್ಯದ, ಎದ್ದು ನಿಲ್ಲಕ್ಕಾಗೋಲ್ತು. ಬಾಯಿಯಿಂದ ಮಾತು ಬರ್ತಿಲ್ಲ, ಮಾತಾಡಕ ಮೈಯಲ್ಲಿ ಶಕ್ತಿ ಇಲ್ಲ. ಆವಾಗ ಆ ಒಬ್ಬ ವೃದ್ಧ ಅವನನ್ನು ಸ್ವಲ್ಪ ತಲೆ ಮೇಲೆ ತನ್ನ ಹಸ್ತವನ್ನಿಟ್ಟು, ಏ ಮಗು ಹೇಳು ಅಂದ. ಆವಾಗ ಸ್ವಲ್ಪ ಚೈತನ್ಯ ಬಂದಂಗಾಯ್ತು. ಎದ್ದ. ಯಾಕೆ ಇಲ್ಲಿ ಮಲಗಿದ್ದೆ ಅಂದ. ಅವನು ಮನುಷ್ಯನಾಗಿದ್ದೆಲ್ಲ ಹೇಳ್ದ, ನನಗೆ ಪರಮಾತ್ಮ ಇಲ್ಲಾನ, ಅಂಥ ಪರಮಾತ್ಮನನ್ನು ತೋರಿಸುವಂಥ ಗುರುನಾಥ ಇಲ್ಲಾನ ಹುಡುಕಕತ್ತೀನಿ. ಆ ಗುರುಗಳು ಎಲ್ಲಿರ್ತಾರ, ಯಾವ ಊರಲ್ಲಿರ್ತಾರ ಗೊತ್ತಾಗೋಲ್ತು ಅಂದಾಗ ಆರುಢ ಹೇಳ್ದ, ಅದಕ್ಕೆ ಚಿಂತೆ ಮಾಡಬೇಡ. ನೋಡು, ರಾಯಚೂರು ಜಿಲ್ಲೆಯಲ್ಲಿ ಮೊದಲು ಲಿಂಗಸೂರು ಅಂತ ಇತ್ತದು. ಆ ಲಿಂಗಸೂರಿನಲ್ಲಿ ಅಮರೇಶ್ವರ, ಗುಡಗುಂಟ ಅಮರೇಶ್ವರ ಅನ್ನುವಂಥ ಒಂದು ಪುಣ್ಯಕ್ಷೇತ್ರ ಅದ. ಆ ಪುಣ್ಯಕ್ಷೇತ್ರದ ಸಮೀಪದಲ್ಲಿ ಭೂಪುರ ಅಂತ ಒಂದು ಊರಾದ. ಆ ಭೂಪುರದಲ್ಲಿ ಗಜದಂಡ ಶಿವಯೋಗಿಗಳಂತ ಒಬ್ಬ ಮಹಾತ್ಮರಾರ. ಅವರು ಮಾತ್ರ ಪರಮಾತ್ಮನನ್ನ ಎಲ್ಲಿ ಆನ ಪರಮಾತ್ಮ ಅಂತ ತೋರಿಸುವ ಸಾಮರ್ಥ್ಯ ಶಕ್ತಿ ಅವರಿಲ್ಲ ಅಂತ ಹೇಳಿದಾಗ, ಆ ಯಾವ ನಿಶಕ್ತನಾದಂಥ ಅನ್ನ ನೀರಿಲ್ಲದಂಥ ಸಿದ್ಧಾಗ ಆನೆ ಬಲ ಬಂದಂಗಾಯ್ತು ನೋಡಿ. ಆನೆ ಬಲ ಬಂದಂಗಾಯ್ತು, ಮುಂದಿಲ್ಲ. ಆದ್ರೆ ಒಬ್ಬ ಆ ವ್ಯಕ್ತಿಗೆ ನಮಸ್ಕಾರ ಮಾಡಿ, ಪಾದಕ್ಕೆ ನಮಸ್ಕಾರ ಮಾಡಿದ್ರ ಎದ್ದು ಮುಖ ನೋಡ್ಬೇಕಂತನ. ಆ ವೃದ್ಧ ಪತ್ತನೇ ಇಲ್ಲ. ಆ ವ್ಯಕ್ತಿ ಇಲ್ಲೇ ಇಲ್ಲ ಅಲ್ಲಿ. ಆವಾಗ ಅನಿಸ್ತು, ಈತ ಬಂದಂತ ವ್ಯಕ್ತಿ ಸಾಕ್ಷಾತ್ ಪರಮಾತ್ಮಗೆ ಬಂದನ, ನಾನು ಇರುವ ಜಾಗ ಇಲ್ಲಿ ಅದಂತ ಆತನೇ ನನಗೆ ಹೇಳಕ್ ಬಂದನ ಅಂತ ಅಷ್ಟು ಸಂತೋಷದಿಂದ ಓಡಿ 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 ಎಲ್ಲಿಗೆ ಬಂದನೆ ಅಂದರೆ ಭೂಪುರ್ಗೆ ಬಂದರು. ಬಂದ ಮೇಲೆ ಗುರುಗಳು ಅದೇ ಕುದುರೆ ಮೇಲೆ ಇಳಿತಿದ್ರು. ಅಲ್ಲಿ ಹೋಗಿ ನಿಂತ. ಗುರುಗಳು ಮಾತಾಡ್ಸಲ್ಲ, ನೀನು ಯಾರು ಯಾವರು ಅಂತ ಕೇಳಲ್ಲ. ಅವಾಗ ಸಿದ್ಧಾರ್ಥರು ಅಲ್ಲೇ ನಿಂತರು. ಗುರುಗಳು ಮಠದಾಗ ಹೋದ್ರು. ಆದರೆ ಗುರು ಕರೆಯವರೆಗೂ ನಾನು ಮಠದ ಒಳಗೆ ಹೆಜ್ಜೆ ಇಡಬಾರ್ದಂತ ವಸ್ತುವಿನ ಹೊರಗೆ ನಿಂತ. ಗುರುವರು ಒಳಗೆ ಹೋದ್ರು. ಮಳೆ, ಚಳಿ, ಹಸಿವು, ತೃಷೆ ಎಲ್ಲರಿಗೂ ಆಗೋದು. ಯಾವಾಗ ಗುರುಗಳು ಮಾತಾಡಿಸಿಲ್ಲ ಅಂದ್ರೆ ಅವರು ಮಾತಾಡೋದನ್ನ ನಾನು ಮಾತಾಡಬಾರ್ದು ಅಂತ ಕಠಿಣವಾದ ತಪಸ್ಸು ಮಾಡಿದ್ ನೋಡ್ರಿ. ನಾನು ಮಾತಾಡೋದು, ಅವರೇ ಮಾತಾಡಲಿಲ್ಲ. ಕೊನೆಗೆ ಅಕ್ಕಪಕ್ಕದವ್ರು ಬಹಳ ದಿನ ನೋಡಿದ್ರು. ಊಟ ಇಲ್ಲ, ಅನ್ನ ಇಲ್ಲ, ಅರಿವೆ ಇಲ್ಲ. ನಾವು ಕೊಡ್ತೀವಿ, ನೀವು ಕೊಡ್ತೀವಿ, ತಿನ್ನು, ಬಟ್ಟೆ ಕೊಡ್ತೀವಿ ಹಾಕಿ ಅಂದ್ರೆ ಆತ ಹೇಳ್ದ, ಗುರು ನೀವು ಕೊಟ್ಟಂತ ಅರಿವೆನ ನಾನು ಹಾಕೋದಿಲ್ಲ, ಗುರು ಕೊಡುವಂತ ಅರಿವನ್ನ ನಾನು ಸ್ವೀಕಾರ ಮಾಡ್ತೀನಿ ಅಂತ ಅವತ್ತು ಹೇಳಿದ್ ನೋಡ್ರಿ. ಅರಿವು ಅಂದ್ರೆ ಜ್ಞಾನ, ಅರಿವೆ ಅಂದ್ರೆ ಬಟ್ಟೆ. ಆವಾಗ ಅಲ್ಲಿ ಕುದುರೆ ಕಟ್ಟುವ ಜಾಗದಲ್ಲಿಷ್ಟು ಸ್ವಲ್ಪ ಜಾಗ ಇತ್ತು. ಅನಿವಾರ್ಯವಾಗಿ ಮಳೆ ಚಳಿಯಿಂದ ತಾಳಲಾರದೆ ಕುದುರೆ ಕಟ್ಟೋ ಜಾಗದಲ್ಲಿ ಹೋಗಿ ಮೊದಲು ಸಿದ್ಧ ಏನು ಮಾಡಿದ ಅಂದ್ರೆ ಆ ಕುದುರೆಗೆ ನಮಸ್ಕಾರ ಮಾಡಿದ. ಕುದುರೆ ಕಾಲುಗಳಿಗೆ ನಮಸ್ಕಾರ ಮಾಡಿದ. ಯಾಕೆ ಮಾಡಿದ ಅಂದ್ರೆ ಎಂಥ ಪುಣ್ಯ ಮಾಡಿತ್ತು ಕುದುರೆ ಇದು. ಒಬ್ಬ ಪರಮಾತ್ಮನ ಸ್ವರೂಪ ಆಗಿರ್ತಕ್ಕಂಥ ಸಾಕ್ಷಾತ್ ಭಗವಂತನ ಒತ್ತುಕೊಂಡು ತಿರುಗ್ತಿದ್ದಂದ್ರೆ ನೀನು ಎಷ್ಟು ಪುಣ್ಯ ಮಾಡಿದ್ದಿ, ನಿನ್ನ ಕಾಲಿಗೆ ನಾನು ನಮಸ್ಕಾರ ಮಾಡಿದ್ರೆ ಗುರುವಿಗೆ ಮಾಡಿದಂಗೆ ಆಗ್ತದಂತ ಮೊದಲು ಕುದುರೆಗೆ ನಮಸ್ಕಾರ ಮಾಡಿ ನೋಡ್ರಿ. ಕುದುರೆಗೆ ನಮಸ್ಕಾರ ಮಾಡಿ ಮತ್ತೆ ಮರುದಿವಸ ಮೈ ತೆಕ್ಕೋದು, ಅದಕ್ಕೆ ದಾಣಿ ಹಾಕೋದು ಎಲ್ಲ ಮಾಡಿ ರಾತ್ರಿ ಆದಾಗ ಅದೇ ಗ್ವಾದದಲ್ಲಿ ಮಲಗ್ತಿದ್ದ. ಗುರುಗಳು ಕರಲಿಲ್ಲ. ಎಷ್ಟು ದಿನ? ತಿಂಗಳಲ್ಲ, 2 ತಿಂಗಳಲ್ಲ, 3 ತಿಂಗಳಲ್ಲ, ಪ್ರತಿದಿನ ಒಳಗೆ ಶಾಸ್ತ್ರ ನಡೀತಿತ್ತು. ಆದ್ರೆ ಎಷ್ಟೋ ಜನ ಬರ್ತಿದ್ರು.
ಸಿದ್ಧಾರೂಢ ಮಾತ್ರ ಗುರುಗಳು ಇವನ್ ನೋಡ್ತಿದ್ರು. ನೀನು ಯಾರಪ್ಪ, ಎಲ್ಲಿಂದ ಮಂದಿ, ಎಷ್ಟು ದಿನ ಆಯ್ತು, ಯಾಕಿದೆ ಅಂತ ಅವ್ರು ಕೇಳೇ ಇಲ್ಲ. ಕೇಳದೆ ಇದ್ದಾಗ ಆ ಶಾಸ್ತ್ರ ಕೇಳುವಾಗ ಎಲ್ಲರೂ ಒಳಗೆ ಕುಂತು ಕೇಳಿದ್ರೆ ಸಿದ್ಧಾರೂಢರು ಮಠದ ಹೊರಗೆ ಕುಂತು ಶಾಸ್ತ್ರವನ್ನು ಕೇಳ್ತಿದ್ರು. ಅವರು ಒಳಗೆ ಹೋಗಲಿಲ್ಲ. ಎಷ್ಟು ವರ್ಷ ಅಂದರೆ ಸುಮಾರು 5, 6 ಅಲ್ಲ 10, 12 ವರ್ಷದ ಪರ್ಯಂತರ ಸಿದ್ಧಾರೂಢರು ಆ ಗುರುವಿನ ಒಂದು ಮಾತನ್ನು ಮೀರಲಾರದೆ ಗುರು ದರ್ಶನವನ್ನು ಪಡಿಬೇಕು. ಗುರು ಯಾವಾಗ ನನಗೆ ಆ ಭಗವಂತನ ಪರಮಾತ್ಮನನ್ನ ಸ್ವರೂಪದ ಜ್ಞಾನವನ್ನು ಮಾಡಿಕೊಡ್ತಾನ, ಅದು ಇಚ್ಛೆ ಬಂದಾಗ ಮಾಡಲಿ ಅಂತ ಹೇಳಿ ಅಲ್ಲೇ ಹೊರಗೆ ಇದ್ರಿವಿನ 12 ವರ್ಷ ಆದಮೇಲೆ ಅದು ಬೇರೆ ಕತೆ ಆದ. ಆವಾಗ ಹೊಳ್ತಾರು. ನಾನು ಹೇಳೋದೇನೆಂದರೆ, ನಾವು ಇವತ್ತು ಮಹಾತ್ಮರು ಸಂತರು ಯಾರಂತ ಗೊತ್ತಿಡುವಂಥ ದೃಷ್ಟಿಯೇ ನಮಗಿಲ್ಲ. ನಿಜವಾದ ಸಂತರು ಯಾರು, ನಿಜವಾದ ಗುರುಗಳು ಯಾರು, ನಿಜವಾದ ಮಹಾತ್ಮರು ಯಾರು, ಪರಮಾತ್ಮ ಸ್ವರೂಪಿಗಳು ಯಾರು ಅಂತ ಗೊತ್ತಿಲ್ಲದು ಒಂದದ್ದು. ಬಹಳ ಮಂದಿ ಶಿಷ್ಯರಾಗಿವಿ, ಬಹಳ ಮಂದಿ ಗುರುಗಳು ಆಗ್ಯಾರ. ಆದರೆ ಗುರುಗಳು ಈಗಿನ ಕಾಲದಲ್ಲಿ ಮಠಕ್ಕೆ ಬಂದಂಥ ಶಿಷ್ಯಗ 1 ತಾಸು ಲೇಟಾಗಿ ಮಠದಿಂದ ಹೊರಗೆ ಬಂದು ಯಾವಾಗ ಬಂದ್ರಿ ಅಂತ ಕೇಳಿದರೆ ಈಗಿನ ಕಾಲದ ಶಿಷ್ಯ ಅಂತಾರ ಗುರುವಿಗೆ ಭಾಳ ಸೊಕ್ಕು ಬಂದದಂತ. ಗುರುಗಳಿಗೆ ಭಾಳ ಸೊಕ್ಕು ಬಂದದ್ರಿ ಈಗ. ಯಾಕಂದ್ರೆ ನಾವು ಮಠದಲ್ಲಿ ಹೋಗಿ 1 ತಾಸು ಕುಂತೀವಿ, 1 ದಿನ ಕುಂತೀವಿ, ನಾವನ್ನ ಮಾತಾಡಿಸಲ್ಲಪ್ಪ. ಅವರು ನಮ್ಮನ್ನು ಕೇಳೇ ಇಲ್ಲ. ಇಂಥ ಶಿಷ್ಯರಿಗೆ ಅಂತ ಪರಮಾತ್ಮನ ಪಾದ ಹಿಡಿಲಿಕ್ಕೆ ಬರ್ತದೇನೋ ಅಂತ ನೀವು ವಿಚಾರ ಮಾಡಿ. ಬರ್ತದೇನು? ಅದು ಅಷ್ಟು ಸುಲಭ ಅಲ್ಲ. ಸುಲಭ ಅಲ್ಲಂತ ಸುಮ್ಮನೆ ಕುಂತ್ರೆ ನಮಗೆ ಜನನ ಮರಣ ಅನ್ನುವಂಥ ದುಃಖ ಎಲ್ಲಿಗೂ ನಿವೃತ್ತಿ ಆಗೋದಿಲ್ಲ. ಆ ಕಾರಣ ಇಲ್ಲಿ ಯಾಕೆ ಹೇಳಬೇಕಾಗಿದೆ ಆ ಮಾತಂದ್ರೆ, ಒಬ್ಬ ಮಹಾತ್ಮ ಜಗತ್ತಿನಲ್ಲಿ ಸಿದ್ಧಾರೂಢ ಮಹಾತ್ಮ ಗುರುರಾಜ ಸಿದ್ಧಾರೂಢ ಸಮರ್ಥ ಅಂತ ಇಡೀ ಭಾರತ ದೇಶದಲ್ಲಿ ಪ್ರಸಿದ್ಧಿಯಾದಂಥ ಏಕೈಕ ಸಿದ್ಧಾರೂಢ ಮಹಾಸ್ವಾಮಿಗಳು ಇವತ್ತು ಹುಬ್ಬಳ್ಳಿಯ ಸಿದ್ಧಾರೂಢ ಮಠದಲ್ಲಿ ಕೈಲಾಸ ಮಂಟಪದಲ್ಲಿ ನಿಜವಾದ ಕೈಲಾಸವೇ ನೋಡೋಣಂಗೆ ಆಗ್ತದೆ. ಅಷ್ಟು ಸಹಸ್ರ ಜನ ಬರ್ತಾರೆ. ಆದರೆ ಅಂಥೊಬ್ಬ ಸಿದ್ಧಾರೂಢ ಮಹಾಸ್ವಾಮಿಯಾಗಿ ಕೋಟಿ ಕೋಟಿ ಜನಗಳ ಹೃದಯದಲ್ಲಿ ಇವತ್ತು ತುಂಬಿರ್ಬೇಕಾದ್ರೆ ಆತ ಹಿಂದೆ ಎಷ್ಟು ಕಷ್ಟಪಟ್ಟಂತ ನಾವು ತಿಳ್ಕೋಬೇಕಾಗಿದೆ. ಎಷ್ಟು ಕಷ್ಟಪಟ್ಟ, ಅದಕ್ಕೆ ಕಷ್ಟ ಪಡಲಾರ್ದೆ ಯಾರು ಯಾವುದನ್ನ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಕಷ್ಟಪಡಬೇಕಾಗಿದೆ. ಅದರಲ್ಲಿ ಪ್ರಪಂಚದಲ್ಲಿ ನೀವು ಎಷ್ಟು ಕಷ್ಟಪಟ್ಟರು ಕೂಡ ನಿಮ್ಮ ಹಣೆ ಬರದಾಗ ಏನಾದ್ರು ಅದೇ ಆಗ್ತದೆ ವಿನ. ಆದರೆ ಪಾರಮಾರ್ಥದಲ್ಲಿ ಕಷ್ಟಪಟ್ಟದ್ದಾದರೆ ಸಿದ್ಧಾರೂಢರಿಗೆ ಹೇಗೆ ಅವರು ಸಾಕ್ಷಾತ್ ಪರಮಾತ್ಮ ಸ್ವರೂಪ ಆದರು, ಅದರಂತೆ ಸತ್ಸಂಗದಲ್ಲಿ ಸದ್ಗುರುಗಳಲ್ಲಿ ನೀವು ಸದಾಕಾಲ ಬೇಸರ ಇಲ್ಲದೆ ನೀವು ಭಾಗವಹಿಸಿದರೆ ನಿಮಗೂ ಕೂಡ ಭಗವಂತ ಪರಮಾತ್ಮ ನಿಮಗೂ ಕೂಡ ದರ್ಶನ ಆಗ್ತದ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಬೇಕಾಗಿದೆ. ಇದು ಒಬ್ಬ ಮಹಾತ್ಮನ ಕಥೆಯನ್ನ ಅವರು ಪಟ್ಟಾರ ಕಷ್ಟ ಅಂದ್ರೆ ಬಹಳ ಕಷ್ಟಪಟ್ಟಾರ. ಹಿಂದೆ ಕೂಡ ಶರೀಫರು, ಗೋವಿಂದ ಭಟ್ರು ಅವ್ರು ಎಷ್ಟು ಕಷ್ಟಪಟ್ಟರು. ಕಷ್ಟಪಡಲಾರ್ದ ಸುಖ ಆಗಿಲ್ಲ. ಆ ಕಾರಣಕ್ಕಾಗಿ ನಾವೇನು ಮಾಡಬೇಕು ಅಂದ್ರೆ ಆ ಪರಮಾತ್ಮನ ಪಾದವನ್ನು ನಾವು ಹಿಡಿಬೇಕಾಗಿತ್ತು. ಅಂದ್ರೆ ಎಲ್ಲಿಡು? ಶಾಂತರ ಒಡನಾಡು. ಶಾಂತರಂದ್ರೆ ಯಾರಿಗೆ ಅನ್ನಬೇಕು ಅಂತ ಮತ್ತೆ ವಿಚಾರ ಮಾಡಬೇಕು. ಅವರ ಒಡನಾಟದಲ್ಲಿರಬೇಕು. ಅಂದಾಗ ಮಾತ್ರ ನಮಗೆ ನಿಜವಾಗಿ ಕೂಡ ಆ ಮಹಾತ್ಮ ಸೂತ್ರದಲ್ಲಿ ಹೇಳಿದ ಮಾತೇನದ, ಆಗಲ್ಲವುದು ನರಗೆ ಮುಕ್ತಿ. ತಡೆ ಇಲ್ಲ. ಅದೊಂದು ಸ್ವಲ್ಪ ಹೇಳಿ ಮುಗಿಸ್ತೀನಿ. ಹೀಗೆ ಸಿದ್ಧಾರೂಢ ಮಹಾಸ್ವಾಮಿಗಳು
ಆತ್ಮಜ್ಞಾನಿಗಳಾಗಿ ಕೈಲಾಸ ಮಂಟಪದಲ್ಲಿ ಪ್ರತಿದಿನ ಶಾಸ್ತ್ರವನ್ನು ಹೇಳ್ತಿದ್ರು, ನಿಜಗುಣ ಶಾಸ್ತ್ರ. ಆ ಶಾಸ್ತ್ರ ಕೇಳಕ್ಕೆ ಬಹಳಷ್ಟು ಜನ ಬರ್ತಿದ್ರು. ಅದರಲ್ಲಿ ಕೂಡ ಒಬ್ಬ ವ್ಯಕ್ತಿ ಪ್ರತಿದಿನ ಬರ್ತಿದ್ದ. ಆ ಸಮಯದಲ್ಲಿ ಸಿದ್ಧಾರೂಢರು ಒಂದು ಮಾತು ಹೇಳಿದರು, ಮೋಕ್ಷ ಅನ್ನೋದು ಬಹಳ ದೂರ ಇಲ್ಲ, ಮುಕ್ತಿ ಅನ್ನೋದು ಬಹಳ ದೂರ ಇಲ್ಲ. ದೂರವಿಲ್ಲವೋ ಮುಕ್ತಿ, ದೂರವಿಲ್ಲವೋ, ದೂರ ಏನಿಲ್ಲ. ಯಾವಾಗ ಮೋಕ್ಷ ಆಗ್ತದೆ ನಿನಗಂದ್ರೆ ಅಂತ ಗುರುಗಳು ಹಸ್ತ ನಿನ್ನ ಮಸ್ತಕ ತಲೆ ಮೇಲೆ ಯಾವತ್ತು ಇಡ್ತಾರ ಆ ಕ್ಷಣದಲ್ಲಿ ನಿನ್ನ ಮೋಕ್ಷ ಆಗ್ತದೆ ಅಂತ ಹೇಳ್ತಿದ್ರು. ಅವರು ಪ್ರತಿದಿನ ಹೇಳ್ತಿದ್ರು. ಅದನ್ನು ಕೇಳಕ ಬಂದಂತ ವ್ಯಕ್ತಿಗಳಲ್ಲಿ ಒಬ್ಬ ವ್ಯಕ್ತಿ ಅಂದ, ಇಷ್ಟು ಸರಳಾದ ಮೋಕ್ಷ ಮಹಾತ್ಮರ ಹಸ್ತ ನನ್ನ ತಲೆ ಮೇಲೆ ಇಟ್ಟರೆ ಮೋಕ್ಷ ಆಗ್ತದ, ನಾವೇ ಧನ್ಯರು ಅಂತ ಶಾಸ್ತ್ರ ಮೂರು ಎಲ್ಲ ನಮಸ್ಕಾರ ಮಾಡಿ ಹೋಗಿದ್ರು. ಕೊನೆಗೆ ಆ ವ್ಯಕ್ತಿ ನಮಸ್ಕಾರ ಮಾಡ್ತದ. ಲಾಸ್ಟ್ ಅದೇನ್ ಮಾಡ್ತದ, ನಮಸ್ಕಾರ ಮಾಡುವಾಗ ಸಿದ್ಧಾರೂಢರ ಕೈಗಳನ್ನ ತಾನೇ ತಗೊಂಡು ತನ್ನ ತಲೆ ಮೇಲೆ ಇಟ್ಕೊಳ್ತಿದ್ದ. ಪ್ರತಿನಿತ್ಯ ಅವರ ಕೈಗಳನ್ನು ತಗೊಳ್ಳೋದು, ತನ್ನ ತಲೆ ಮೇಲೆ ಇಟ್ಟುಕೊಂಡು ನಮಸ್ಕಾರ ಮಾಡಿ ಕೈ ಮುಗಿ ಹೋಗ್ತಿದ್ದ. ಈ ಪ್ರಕಾರ ಒಂದು ದಿನ ಎರಡು ದಿನ ಅಲ್ಲದೆ ಸುಮಾರು 4 ರಿಂದ 5 ವರ್ಷ ಆದಾಗ ಅವನೆಣಿಸ್ತು, ಗುರುಗಳು ಅವರ ಹಸ್ತವನ್ನ ತಲೆ ಮೇಲೆ ಇಟ್ರೆ ಮುಕ್ತಿ ಮೋಕ್ಷ ಆಗ್ತಂತ ಹೇಳಿದ್ರು. ನನಗೆ ಮುಕ್ತಿಯ ಲಕ್ಷಣನೇ ಕಂಡಿಲ್ಲ, ಮುಕ್ತಿಯ ಲಕ್ಷಣನೇ ಆಗ್ತಿಲ್ಲಲ್ಲ. ಯಾಕಂದ್ರೆ ಯಾರೋ ಗರ್ಭವತಿ ಆಳಂದ್ರೆ 3, 4, 5, 6 ತಿಂಗಳಲ್ಲಿ ಆಕೆ ಲಕ್ಷಣ ಕಾಣ್ತಾವ. ಗರ್ಭ ಹೊಟ್ಟೆ ಮುಂದಕ್ಕೆ ಬಂದಿರ್ತದ, ಆಕೆ ಲಕ್ಷಣ ಭಿನ್ನ ಆಗ್ತಾವ. ಕಾರಣ ಏನಂದ್ರೆ ಅಲ್ಲಿ ಗರ್ಭ ನಿಂತದ ಅಂತ ಅರ್ಥ. ಆಕೆ ಗರ್ಭಿಣಿ ಅಂತ ಸೂಚನೆ ಹೇಳ್ತದ. ಗುರುಗಳು ಶಾಸ್ತ್ರ ಹೇಳಿದ್ರು, ನಿಮಗೆ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಆಗ್ತದ ಮೋಕ್ಷ ಅಂತ ಹೇಳಿದ್ರು. ನನಗೇನು ಜೀವ ಭಯನ ಹೋಗಿಲ್ಲ, ಸಾವಿನ ಭೀತಿ ಹೋಗಿಲ್ಲ, ಸಾವಿನ ಭಯನ ಹೋಗಿಲ್ಲ. ಮತ್ತು ನನಗೆ ಸುಖ ಯಾವಾಗ ಆಗ್ತದ, ಯಾಕಾಗಿಲ್ಲ ಅಂತ ಅನುಮಾನ ಬಂದು ಮತ್ತೇನು ಮಾಡದ, ಒಂದು ದಿನ ಸಿದ್ಧಾರೂಢರಿಗೆ ಕೇಳ್ದ. ಎಲ್ಲರೂ ಹೋದ್ಮೇಲೆ, ಅಪ್ಪ ಅವತ್ತು ಕೈಯನ್ನ ಇಟ್ರೆ ಶಿಷ್ಯ ಮುಕ್ತಿ ಆಗ್ತಂತ ಹೇಳಿರಿ. ನಾನು 5 ವರ್ಷ ಆಯ್ತು ನಿಮ್ಮ ಕೈ ನಮ್ಮ ತಲೆ ಮೇಲೆ ಇರ್ತಾವ, ಆದ್ರೆ ನನಗೆ ಮರಣ ಭಯ, ಮರಣ ಭೀತಿ, ಸಂಸಾರ ದುಃಖನೇ ಹೋಗಿಲ್ಲ, ಶಾಂತಿನೇ ಇಲ್ಲ, ಸಮಾಧಾನ ಇಲ್ಲ, ಸುಖ ಇಲ್ಲ, ಆನಂದ ಅನ್ನೋದು ಗೊತ್ತೇ ಇಲ್ಲ. ಇದು ಹೆಂಗ ಅಂದ. ಅವಶ್ಯಕರು ಹೇಳಿದ್ರು, ನೋಡು ನಾನು ಹೇಳಿದ್ದು ಸತ್ಯ ಅದ, ಕೈ ಇಟ್ಟಾಗ ಆಗ್ತದ ಇಲ್ಲಂತಲ್ಲ. ಆದ್ರೆ ನೀನು ಕೈಯನ್ನ ತಗೊಂಡು ನಿನ್ನ ಮೇಲೆ ನೀನ್ ಇಟ್ಕೊಂಡಿದ್ದಿ, ನಾನಾಗಿ ಇಟ್ಟಿಲ್ಲ ಅಂತ. ಏನ್ ಹೇಳಿದ್ರು, ನಾನಾಗಿ ನಿಮ್ ಕೈ ಮೇಲೆ ಇಟ್ಟಿಲ್ಲ, ನೀನಾಗಿ ಇಟ್ಕೊಂಡ್ರೆ ಇಂಥ 5 ವರ್ಷ ಆಗತ್ತಮ್ಮ, ಇನ್ನ 100 ವರ್ಷ ಆದ್ರೂ ಮೋಕ್ಷ ಆಗಿದ್ರು ಹೋಗಂದ್ರು. ತಿಳ್ಕೋರಿ. ಅದಕ್ಕೆ ಒಬ್ಬ ಮಹಾತ್ಮನ ಹೃದಯದಲ್ಲಿ ಪರಮಾತ್ಮನಲ್ಲಿ ನಾವು ಭಕ್ತಿಯಿಂದ ಭಕ್ತಿ ಪರಮಾತ್ಮನಿಗೆ ನಮ್ಮ ತೃಪ್ತಿ ಆಗಬೇಕು. ನಮ್ಮ ಭಕ್ತಿ ಗುರುನಾಥನಲ್ಲಿ ಶಿಷ್ಯನ ಹೃದಯದಲ್ಲಿ, ಗುರುವಿನ ಹೃದಯದಲ್ಲಿ ಶಿಷ್ಯ ಆಗಬೇಕು ವಿನ ಗುರುವನ್ನ ಶಿಷ್ಯ ತನ್ನ ಮನೆಗಿಟ್ಟುಕೊಂಡ ಮನಸ್ಸಿನಾಗ ಇಟ್ಕೊಂಡ್ರೆ ಅವನಿಗೆ ಮೋಕ್ಷ ಆಗುವುದಿಲ್ಲ. ಗುರು ಅವನ ಅಂತಃಕರಣದಲ್ಲಿ ಇಂಥ ಶಿಷ್ಯನ ಪರಮಾತ್ಮ ಇಂಥ ಭಕ್ತಾನ ಅಂತೇಳಿ ಯಾವಾಗ ಅವರ ಹೃದಯದಲ್ಲಿ, ಅವರ ಕೃಪೆಯಲ್ಲಿ, ಅವರ ಕರುಣೆಯಲ್ಲಿ ನಾವು ಬೀಳ್ತೀವಿ, ಅವತ್ತ ನಮಗೆ ಮೋಕ್ಷ ಆಗ್ತದ. ಅದಕ್ಕಾಗಿ ಯಾರ್ಯಾರೋ ನಮ್ಮ ಹಸ್ತದ ಮೇಲೆ, ಮಸ್ತಕವನ್ನ ಮೇಲೆ ಹಸ್ತ ನಿಟ್ಟಾರ, ನಮಗೆ ಬಹಳ ಆಶೀರ್ವಾದ ಮಾಡ್ಯಾರಿ. ಯಾವಾಗಾದ್ರೂ ಹೋಗ್ಲಿ ತಲೆ ಮೇಲೆ ಕೈಯನ್ನು ಇಡ್ತಾರ, ಯಾವಾಗ ಹೋಗ್ಲಿ ಬೆನ್ನಿನ ಮೇಲೆ ಚಪ್ಪರಿಸ್ತಾರ, ನಾವು ಧನ್ಯರು ಅಂತ ನೀವು ಅನ್ಕೋಬಾಡ್ರಿ. ನಿಜವಾದ ಗುರುಗಳು ಯಾವ ಬೇಕಾವಾಗ ಹಸ್ತ ಇಡಂಗಿಲ್ಲ. ಯಾವ ಶಿಷ್ಯ ತನ್ನ ಹೃದಯದಲ್ಲಿ ಆಪ್ತ ಅಂಗ ಸೇವಾ ಸ್ಥಾನ ಸದ್ಭಾವದಿಂದ ಎಲ್ಲವನ್ನ ತೊರೆದು ಸಿದ್ಧಾರೂಢರು ನೀನೇ ಗತಿ ಅಂತ ಯಾವಾಗ ಹೋದ ಆ ಕ್ಷಣದಲ್ಲಿ ಗಜದಂಡ ಶಿವ ಹೇಳಿದ್ರು. ಇವತ್ತ ಮಠದೊಳಗವ
ಮತ್ತೆ ನಾಳೆಯಿಂದ ಇಲ್ಲಿ ಇರಬೇಡ ಅಂದ್ರು. ಇವತ್ತ ಬಾ, ನಾಳೆಯಿಂದ ಇರಂಗಿಲ್ಲ. ಯಾಕ್ರಿ ನಾನು 12-20 ವರ್ಷ ಆಯ್ತು ಇಲ್ಲೇ ಯಾರ, ಅವ್ರಿಗೆ ಮಠದಿಂದ ಹೊರಗೆ ಹಾಕಿಲ್ಲ. ಇವತ್ತ ಕರೆದ್ರಿ, 12 ವರ್ಷಕ್ಕೆ ಆದ್ರೆ ಇವತ್ತ ಕರೆದ್ರಿ, ನಾಳೆನ ಹೋಗುವಂತರಲ್ಲಿ ಯಾಕಂದ. ಆವಾಗ ಗಜದಂಡ ಶಿವಯೋಗಿದ್ರು, ನೋಡು ನೀನು ಇವತ್ತಿನಿಂದ ಸಿದ್ಧ ಅಲ್ಲಪ್ಪ, ಸಿದ್ಧಾರೂಢ ಭಾರತಿ, ನೀನು ಪರಮಾತ್ಮ ಸ್ವರೂಪನಿದ್ದಿ, ನೀನು ಬ್ರಹ್ಮಜ್ಞಾನಿ ಇದ್ದಿ. ಈ ಬ್ರಹ್ಮಜ್ಞಾನ ಇಲ್ಲಿ ಮುದ್ದಿ ತಿಂದು ಹೇಳೋರಿಗೆ ಆಗಲಿಲ್ಲ. ನಿನ್ನ ವಿದ್ಯೆಯಿಂದ ತೃಪ್ತಿ ಆಗದ. ಜಗತ್ತನ್ನು ಉದ್ಧಾರ ಮಾಡೋಕ್ಕಾಗಿ ನಾಳೆಯಿಂದಲೇ ದೇಶ ಸಂಚಾರವನ್ನು ಮಾಡುವಂತ ಗುರು ಆಶೀರ್ವಾದ ಮಾಡಿ ಮಠದಿಂದ ಕಳಿಸ್ಬಿಟ್ರು. ನೋಡ್ರಿ ಯಾಕೆ ಹೇಳ್ತೀನಿ ಮಾತಂದ್ರೆ, ನಾವು ಅಂತ ಸಾಮರ್ಥ್ಯವುಳ್ಳವರು ನಾವು ಆದಾಗ ಗುರುವಿನ ಕೃಪೆ ಆಗ್ತದ, ಪರಮಾತ್ಮ ಒಲಿಮೆ ಆಗ್ತದ, ನಮ್ಮ ಸರ್ವ ದುಃಖ ನಿವೃತ್ತಿ ಆಗ್ತವ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾ, ಇವತ್ತಿನ ಈಗ ನೋಡ್ರಿ ಮಳೆನೂ ಬಂತು, ಮಹಾತ್ಮರು ಬಂದರು, ಎಲ್ಲರ ದರ್ಶನ ಆಯಿತು, ನಿಮ್ಮ ದರ್ಶನ ನಮಗಾಯಿತು. ಇದೊಂದು ಭಾಗ್ಯ ಅಂತ. ಹಾಗಾಗಿ ಈ ಕಾರ್ಯಕ್ಕೆ ಭಾಳಷ್ಟು ಊರಿನ ಜನಗಳಾಗಲಿ, ನಮ್ಮ ಗಬ್ಬೂರಿನ ಕರಿಗಾರು ಶಿವಪುತ್ರನವರಾಗಲಿ ಭಾಳಷ್ಟು ಪ್ರಯತ್ನವನ್ನು ಮಾಡ್ಯಾರ. ಇಂಥದ್ದನ್ನು ಅವಾಗ ವರ್ಷಕ್ಕೆ 1 ಸಲ ಆಗಲಿ 2 ಸಲ ಆಗಲಿ ಮಹಾತ್ಮರನ್ನು ಇಂಥವ್ರನ್ನೆಲ್ಲ ಕರೆಸಿ ಅವರ 4 ಉಪದೇಶದ ಮಾತುಗಳನ್ನು ಕೇಳಿ ನಾವು ಎಲ್ಲರೂ ಉದ್ಧಾರ ಆಗೋಣ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ 2 ವಾಕ್ ಪುಷ್ಪಗಳನ್ನು ಗುರುಪಾದಕ ಸಮರ್ಪಿಸಿ ಇಲ್ಲಿಯವರೆಗೂ ನಿಮ್ಮೆಲ್ಲರಿಗೂ ಅನುಭವಾಮೃತವನ್ನು ನೀಡಿದಂಥ ಪರಮಾತ್ಮ ಸ್ವರೂಪಿಯಾಗಿರ್ತಕ್ಕಂಥ ನಿಜವಪ್ಪನವರ ಪಾದಗಳಿಗೆ ಪ್ರಣಾಮಗಳು ಸಲ್ಲಿಸುತ್ತೇನೆ.